ನಮಸ್ತೆ. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ತಿಳಿಯೋಣ. ನೋಡಿ, ಚಿಕನ್ ಪೆಪ್ಪರ್ ಡ್ರೈಗೆ 3/4 kg ಚಿಕನ್ನು, ಜೀರಿಗೆ, ಮೆಣಸು, ಜಜ್ಜಿದ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, ಸ್ವಲ್ಪ ಅಡಿಗೆ ಅರಿಶಿನ ಇಷ್ಟನ್ನು ಉಪಯೋಗಿಸಿ ರುಚಿಯಾದ ಚಿಕನ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ತಿಳಿಯೋಣ ಬನ್ನಿ. ನೋಡಿ, ಹಸಿಮೆಣಸಿನ್ಕಾಯಿ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ಖಾರ ಕಮ್ಮಿ ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಬೇಕಾದ್ರೆ ಇನ್ನೊಂದೆರಡು ಹಾಕೊಬೋದು. ಒಂದು 20 ಹೆಸ್ಲಷ್ಟು ಬೆಳ್ಳುಳ್ಳಿ ತೊಗೊಂಡು ನಾನು ಸಿಪ್ಪೆ ಏನು ತೆಗ್ದಿಲ್ಲ, ಹಾಗೆ ಜಜ್ಜಿ ಇಟ್ಕೊಂಡಿದ್ದೀನಿ, ನೀಟಾಗಿ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ, ಜೀರಿಗೆ, ಮೆಣಸು, ಒಂದೂವರೆ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು, 3/4 kg ಚಿಕನ್ನು. ನೋಡಿ, ಮೆಣಸು ಇದನ್ನೆರಡನ್ನೂ ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕು ಜಾರಲ್ಲಿ. ಜೀರಿಗೆ ಪುಡಿ ಬೇರೆ, ಮೆಣಸಿನ ಪುಡಿ ಬೇರೆ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು, ನೋಡಿ, ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನಾನು ಇದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ದೀನಿ. ನೀವು ಮನೇಲಿ ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆನೇ ಹಾಕ್ಬೋದು. ಮೊದಲಿಗೆ ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕಿ ನಂತರದಲ್ಲಿ ನೋಡಿ, 1-2 ಸೆಕೆಂಡ್ಗಳ ಕಾಲ ಬಿಟ್ಟು ಸ್ಟವ್ ಆನ್ ಆಗಿದೆ, ಕರಿಬೇವಿನ ಸೊಪ್ಪು ಹಾಕಿ 1-2 ಸೆಕೆಂಡ್. ಈಗ ಜಜ್ಜಿದ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿದು ಫ್ಲೇವರ್ ಬಿಡಬೇಕು, ಹಾಗಾಗಿ ಬೆಳ್ಳುಳ್ಳಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ರುಚಿಯಾದ ಪೆಪ್ಪರ್ ಚಿಕನ್ ಸೂಪರ್ ಆಗಿರುತ್ತೆ ತಿನ್ನಕ್ಕಂತೂ. ಅನ್ನ ರಸ ಮಾಡಿಕೊಂಡು ಸೈಡ್ಗೆ ಹಾಕೊಂಡು ತಿಂತಾಯಿದ್ರೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ ನಾವು ಮಾಡ್ತಾರಂಥ ಚಿಕನ್ ಪೆಪ್ಪರ್ ಡ್ರೈ. ಇದು ಡ್ರೈ ರೀತಿ ಬೇಕಾದ್ರೆ ಫುಲ್ ಡ್ರೈ ಆಗೋ ಮಾಡ್ಬೋದು, ಇಲ್ಲೊಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ನೋಡಿ, ನಾನು ತೋರಿಸ್ತೀನಿ ಈಗ. ನೋಡಿ, ಕರಿಬೇವು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ, ಆ 6 ಹಸಿಮೆಣಸಿನ್ಕಾಯಿನ ಹೆಚ್ಚಿ ಉದ್ದುದ್ದಕ್ಕೆ ಸೀಳು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ನಂತರದಲ್ಲಿ ತಗೊಂಡಂಥ 2 ಈರುಳ್ಳಿನ ಸಣ್ಣಗೆ ಹೆಚ್ಚಾಕೋಣ. ತುಂಬ ಸಣ್ಣ ಅಲ್ಲ, ಒಂದು ಮೀಡಿಯಂ ಗಾತ್ರದಲ್ಲಿ ಹೆಚ್ಚಾಕೋಣ. ನಾವು ಮಾಡ್ತಾ ಇರೋಂಥ ಚಿಕನ್ ಪೆಪ್ಪರ್ ಡ್ರೈ ಮಕ್ಕಳಿಗೆ, ದೊಡ್ಡವ್ರಿಗೆ, ಮನೇಲಿರೋಂಥ ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಈರುಳ್ಳಿ ಜೊತೆಗೇ ಒಂದು 1/4 ಚಮಚದಷ್ಟು ಅಡಿಗೆ ಅರಿಶಿನ ಕೂಡ ಹಾಕ್ಬಿಡೋಣ. ನಾವು ಚಿಕನ್ ಎಷ್ಟು ತೊಗೊತೀವಿ ಅಷ್ಟರ ಮೇಲೆ ನಾವು ಸಾಮಗ್ರಿಗಳೆಲ್ಲ ಹೆಚ್ಚಿಸ್ಕೊಬೋದು. ಚಿಕನ್ ಕಡಿಮೆ ಇದ್ರೆ ಮತ್ತಿನ್ನು ಕಡಿಮೆನೂ ಕೂಡ ಮಾಡ್ಕೊಬೋದು. ನಾನಿಲ್ಲಿ 3/4 kg ಚಿಕನ್ ತೊಗೊಂಡಿರೋದು. ನಾನು ಇದಕ್ಕೆ ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ಸ್ ಕಲರ್ಸ್ ಆಗಲಿ ಬೇರೆ ಏನೂ ಹಾಕಲ್ಲ, ಸಾಸ್ಗಳು ಆ ಥರ ಎಲ್ಲ ಏನೂ ಹಾಕ್ತಾಯಿಲ್ಲ. ಬರೀ ಮನೇಲೇ ಇರೋಂಥ ಜೀರಿಗೆ, ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಮಾಡ್ತೀನಿ. ನೋಡಿ, ಅಡಿಗೆ ಅರಿಶಿನ ಹಾಕಿ ಚಿಕನ್ನು ಕೂಡ ಹಾಕಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಟ್ಕೊಳುತ್ತೆ ಚಿಕನ್ನು, ಅಲ್ಲಿ ತನಕ ಫ್ರೈ ಮಾಡೋಣ. ಆ ಚಿಕನ್ ಹಸಿ ವಾಸನೆ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಚಿಕನ್ನ. ಮತ್ತು ಲಿಡ್ನ ಕ್ಲೋಸ್ ಮಾಡೋಣ. ಇವಾಗ ನಾವು ತೊಗೊಂಡಿರೋಂಥ ಜೀರಿಗೆ, ಮೆಣಸಿನ ಪುಡಿನ ಇವಾಗ ಸ್ವಲ್ಪ ಹಾಕಬೇಕು, ಕೊನೆಯಲ್ಲಿ ಸ್ವಲ್ಪ ಹಾಕಬೇಕು. ನೋಡಿ, ಇವಾಗ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಕಲ್ಲುಪ್ಪು ಕೂಡ ಹಾಕ್ತೀನಿ. ನೋಡಿ, ಸ್ವಲ್ಪನೂ ಕೂಡ ಸೀಸಬೇಡಿ, ಅಷ್ಟೇ, ತುಂಬ ರುಚಿಯಾಗಿ ಆಗುತ್ತೆ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಈಗ ಕಲ್ಲುಪ್ಪು ಹಾಕೋಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಸ್ಟವ್ನ ಸ್ವಲ್ಪ ಸಿಮ್ ಮಾಡಿ, ಯಾಕಂದರೆ ಸೀಬಾರ್ದು, ಸೀದ್ರೆ ರುಚಿ ಎಲ್ಲ ಹೊರಟೋಗುತ್ತೆ. ಹಾಗಾಗಿ ಸ್ಟವ್ನ ಸ್ವಲ್ಪ ಸಿಮ್ ಮಾಡಿ ಫ್ರೈ ಮಾಡೋಣ. ಇದಕ್ಕೆ ಚಿಕನ್ ಬೇಯಬೇಕಲ್ಲ, ಹಾಗಾಗಿ ಇದಕ್ಕೆ 1 ಲೋಟದಷ್ಟು ನೀರು, ನೋಡಿ, 1 ಲೋಟದಷ್ಟು ನೀರು ಹಾಕಿ ತಿರುಗಿಸಿ ಮತ್ತು ಇದನ್ನ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ನೀರು ಯಾಕಪ್ಪ ಹಾಕ್ತಾ ಇದೀವಿ ಅಂದರೆ, ನೀರು ಹಾಕ್ತಂತೆ ನಾವು ಹಾಗೆ ಬೇಯಿಸಕ್ಕೆ ಹೋಗ್ತೀನಿ ಅಂದರೆ ಚಿಕನ್ನು ಬೆಂಡು ರೀತಿ ಆಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ 1 ಲೋಟ ನೀರು ಹಾಕಿ ಬೇಯಕ್ಕಿಡೋಣ. ನೋಡಿ, ನೀರು ಹಾಕಿದ್ದೀವಿ, ಬೇಯಲಿ ಸ್ವಲ್ಪ ಹೊತ್ತದು.
ಅದು ನೀರು ಫುಲ್ಲು ಡ್ರೈ ಆಗಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿದ್ವಿ, ನೀರು ಹಾಕಿ ನೋಡಿ ಬೇಯ್ತಾ ಇದೆ. ಇದು ಬೇಯಲಿ ಚೆನ್ನಾಗಿ ಹಾಗೇನೆ. ನೋಡಿ ಇನ್ನೂ ನೀರಿದೆ. ಈ ಚಿಕನ್ ಪೆಪ್ಪರ್ ಡ್ರೈನ ಸೈಡ್ಸ್ ಆಗಿ ತಿನ್ಬೋದು. ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ಅಂದರೆ ವೈಟ್ ರೈಸ್ ಜೊತೆ ತಿನ್ಬೋದು. ನೋಡಿ ಇದು ನೀರು ಫುಲ್ಲು ಸುಂಡಿದೆ. ನಿಮ್ಗೆ ಇಷ್ಟೇ ಸಾಕು ಅಂತಂದರೆ ಸ್ಟವ್ನ ಆಫ್ ಮಾಡ್ಕೋಬೋದು. ಇಲ್ಲಪ್ಪ ನಮ್ಗೆ ಇನ್ನೊಂದು ಸ್ವಲ್ಪ ಡ್ರೈ ಬೇಕು ಅಂದರೆ ಫುಲ್ ಅದು ನೀರು ಹೋಗೋ ತನಕನೂ ಕೂಡ ಫುಲ್ಲು ಡ್ರೈ ಮಾಡ್ಬೋದು. ನೋಡಿ ಈಗ ಇಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿರಲಿಲ್ಲ ನಾವೀಗ. ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಸ್ವಲ್ಪ ಉಳಿಸಿದಂಥ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಫಸ್ಟು ಹಾಕಿದ್ವಿ. ಅದರಲ್ಲಿ ಸ್ವಲ್ಪ ಉಳಿಸಿ ಮತ್ತೆ ಹಾಕಿ ನೋಡಿ ಫ್ರೈ ಮಾಡ್ತಾಯಿದ್ವಿ. ನೋಡಿ ಒಂದು ಚೂರು ಸ್ಟೀಲ್ ಬಾಣಲಿ ಆದ್ರೂ ಕೂಡ ಒಂದು ಚೂರು ಚಿಕನ್ನು ಸೀದಿಲ್ಲ. ನೋಡಿ ರುಚಿಯಾದ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸ್ವಲ್ಪ ಎಲ್ಲ ಡ್ರೈ ಆಯಿತು. ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ತಗೊಂಡು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡೋಣ. ತುಂಬ ಬೇಡ, ಒಂದೆರಡು ಚಮಚದಷ್ಟಾದರೆ ಸಾಕು. ಅರ್ಧ ಫುಲ್ ನಾನೇನು ಹಿಂಡಿಲ್ಲ, ಒಂದು ಸ್ವಲ್ಪ ಉಳಿಸಿದ್ದೀನಿ. ರುಚಿಯಾದ ಚಿಕನ್ ಪೆಪ್ಪರ್ ಡ್ರೈ ರೆಡಿ ತಿನ್ನಲು. ನೋಡಿ ಫಟ್ ಅಂತ ಆಗ್ಬಿಡುತ್ತೆ, ಮತ್ತು ರುಚಿಯಾಗೂ ಕೂಡ ಇರುತ್ತೆ. ನೋಡಿ ರುಚಿಯಾದ ಚಿಕನ್ ಪೆಪ್ಪರ್ ಡ್ರೈ ರೆಡಿ. ಈಗ ಸ್ಟವ್ನ ಆಫ್